ತನ್ನ ವಿಶಿಷ್ಟ ಬುದ್ಧಿಯಿಂದಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾದ ಪುಟಾಣಿ. ಈ ಪುಟಾಣಿ ಮಾತನಾಡಲು ಆರಂಭಿಸಿದ್ರೆ ಸಾಕು, ಪಟಪಟ ಅಂತ ಮಾತಿನ ಸುರಿಮಳೆನೇ ಉದ್ರತ್ತೆ. ಈ ಪುಟಾಣಿ ಎಲ್ಲ ನಮ್ಮ ಭಾರತ ದೇಶದಲ್ಲಿನ ಪ್ರಾಣಿಗಳು, ಮಾನವನ ದೇಹದಲ್ಲಿನ ಆಂತರಿಕ ಅಂಗಗಳು, ಸಂಯೋಜಿತ ಕನ್ನಡ ಪದಗಳು, ಗಣಿತದಲ್ಲಿ ಕೂಡಿಸುವುದು, ಗುಣಿಸುವುದು, ಶ್ಲೋಕ, ಹಾಗೆ ಬೇರೆ ಬೇರೆ ಆವೃತ್ತಿಗಳ ಮೊತ್ತಗಳು, ಸಾಮಾನ್ಯ ಜ್ಞಾನ, ಹಾಗೆಯೇ ತಲೆಯೊಳಗೆ ಅಚ್ಚಾಗಿ ಯಾವಾಗ ಕೇಳಿದ್ರು ಹೇಳುವ ಪುಟಾಣಿ ಪಂಟ ಇತ್ತಳು. ಅಂದಹಾಗೆ ಈ ಪೋರಿಗೆ ಇನ್ನು ಕೇವಲ 4 ವರ್ಷ 7 ತಿಂಗಳು. ಸಪ್ನಾ ಬುಕ್ ತಗೊಂಡು ಬಂದಿರ್ತೀವಿ. ಸಿಂಪಲ್ ಏನು ಟೀಚರ್ ಕಲಿಸ್ತಿದ್ರಲ್ಲ ಅದರ ಸೇಮ್ಗೆ ನಾವು ಮನೆ ಒಳಗೆ ಕಲಿಸ್ಕೊಂಡಿರ್ತೀವಿ. ಲೆಟರ್ ವರ್ಡ್, ಫೋನಿಕ್, ಆಟ್, ಬ್ಯಾಟ್, ವಿತ್ ದ ಪಿಕ್ಚರ್, ಎವ್ರಿಥಿಂಗ್ ರೀಡಿಂಗ್. ಸೊ ಟೀಚರ್ ಹ್ಯಾಸ್ ಸಪೋರ್ಟೆಡ್ ಅಸ್ ವೆರಿ ನೈಸ್ಲಿ. ಸೊ ವಿದೌಟ್ ಕೇಳಿ ಬ್ಯಾನಿಯನ್ ಆ್ಯಂಡ್ ವಿದೌಟ್ ಸುಷ್ಮಾ ಮ್ಯಾಮ್ ಆ್ಯಂಡ್ ಆಲ್ ದ ಟೀಚರ್ ಸಪೋರ್ಟಿಂಗ್ ಸ್ಟಾಫ್ ಇದೆಲ್ಲ ಆಗ್ತಿರ್ತಾನೆ ಇಲ್ಲ ಅಂತ. ಸೊ ಆಕ್ಟಿವಿಟೀಸ್ ಏನು ಹೇಳ್ತೀವಿ ಫಾಸ್ಟ್ ಸ್ಕೂಲಲ್ಲೇ ಕಲಿತಿದ್ದು ಮನೆ ಒಳಗೂ ನಾವು ಅದೇ ಸೇಮ್ ಆಕ್ಟಿವಿಟೀಸ್ ಟೈಪ್ ಕಲಿಸಿ. ಸೊ ಟುಡೇ ಟು ಪ್ರಾಕ್ಟೀಸ್ ದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಸೇಮ್ ಆಸ್ ನಂಬರ್ ನೇಮ್ ಎವ್ರಿಥಿಂಗ್. ಸೊ ಆಕ್ಟಿವಿಟಿ ಮ್ಯಾಚಿಂಗ್ ಬರೀ ನಂಬರ್ ನೇಮ್ ಬಹಾರ್ನೇ ಅಷ್ಟೇ ಮಾಡಿಸಿದ್ದೆ ನಾವು ONE 1 CW ಓದಿಲ್ಲ. ಸೊ ಮ್ಯಾಚಿಂಗ್ ಆಕ್ಟಿವಿಟಿ ಮಾಡಿಸಿ ಶಿಫ್ಟ್ ಬರೋಯಿಂದ ಎವ್ರಿಥಿಂಗ್. ಸೊ ವಿ ಆರ್ ವೆರಿ ಹ್ಯಾಪಿ. ನಾನು ಭಾಳ ಖುಷಿಯಾಗಿದೆ ಮಕ್ಕಳುಗಳು ಆಗಿದೆ ಅಂತ. ಹೌದು, ಈ ಪುಟಾಣಿ ಶ್ರೀನಪ್ಪ ನಿಂಗಪ್ಪ ಹೊಂಗಲ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಹುಬ್ಬಳ್ಳಿ ಇವರ ಮರಿಮೊಮ್ಮಗಳು. ದಿವಂಗತ ಕಸ್ತೂರಿ ಶ್ರೀಕಾಂತ ಹೊಂಗಲ ಇವರ ಮೊಮ್ಮಗಳು ಹಾಗೂ ಶ್ರೀಧರ್ ಮತ್ತು ಸುಮನ್ ದಂಪತಿಗಳ ಪ್ರೀತಿಯ ಮಗಳು ಶ್ರೀನಯ ಶ್ರೀಧರ ಹೊಂಗಲ. ಇವಳು ಈಗ ತನ್ನ ಮ್ಯಾಥಮೆಟಿಕ್ಸ್ ಮಾತಿನ ಮೂಲಕವೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ಕೂಡ ಬರೆಸ್ಕೊಂಡು ಸಾಧನೆ ಮಾಡಿದ್ದಾಳೆ. ಈ ಪುಟ್ಟ ಪೋರಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ವಿದ್ಯಾನಗರ ನಿವಾಸಿ. ಈ ಪುಟಾಣಿ ಶ್ಲೋಕಗಳ ಜೊತೆಗೆ ಗಣಿತದಲ್ಲಿ ಹಿಂದೆ ಮುಂದೆ ಬರುವ ಎಲ್ಲ ನಂಬರ್ಗಳನ್ನ ಜೊತೆಗೆ ಸಾಮಾನ್ಯ ಜ್ಞಾನದಲ್ಲಿನ ಪ್ರಶ್ನೆಗಳು ಎಲ್ಲವನ್ನ ಪಠನೆ ಮಾಡ್ತಾಳೆ. After 6 ಆಮೇಲೆ 6 ಆದ್ಮೇಲೆ 7. Very good. After 2 3. Very good. After 3 4. You know before numbers also? Okay. ಹಲವಾರು ಆರೋಗ್ಯ ಸಮಸ್ಯೆ ಎದುರಿಸುತ್ತಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದ ಹುಬ್ಬಳ್ಳಿಯ ಬಾಲಕಿ. ಹಾಗೆ ಮಾಡಿಸ್ಬಾರ್ದು, ಆಕ್ಟಿವಿಟೀಸ್ ಮಾಡಿಸಿ ಮಕ್ಕಳಿಗೆ ಮೋಟಿವೇಟ್ ಮಾಡ್ಬೇಕಂತ ಹೇಳಿ. ಸೊ ಮಕ್ಕಳಿಗೆ ಒಂದು ಸೆಲ್ಫ್ ಎವ್ರಿ ಚೈಲ್ಡ್ ಅನ್ನು ಎಲ್ಲರೂ ಇಂಟೆಲಿಜೆಂಟ್ ಇರ್ತಾರೆ, ಸೆಲ್ಫ್ ಪುಷ್ ಮಾಡ್ಬೇಕಷ್ಟ ಅಂತ ಹೇಳಿ. ಸೊ ಆಕ್ಟಿವಿಟಿ ಆಟ ಆಡಿಸ್ಕೊಂತಾನೆ ನೀವು ಓದಿಸಿದ್ರೆ ನಿಮ್ಮ ಮಕ್ಕಳು ಅದೇನು ಟೈಮ್ ಇಂಜರ್ ಫ್ಯೂಚರ್. ಸೊ ನಾವೇನು ಪ್ರೆಷರ್ ಹಾಕಿ ಹಿಂಗೆ ಮಾಡ್ಬೇಕಂತ ಹೇಳಿ ಎಲ್ಲ ಇರಲಿಲ್ಲ. ಸೊ ಆಟ ಆಡಿಸ್ಕೊಂತಾನೆ ಓದಿಸಿ ಈಸ್ ಆಕ್ಟಿವಿಟಿ. 4 years 7 months. ಮುಂಚೆಯಿಂದನೂ ಕೂಡ ಆಕ್ಟಿವಿಟಿ ಫುಲ್ ಆಕ್ಟಿವ್ ಇದ್ದಾರಲ್ಲ, ಆಕ್ಟಿವಿಟೀಸ್ ಆಯ್ತು, ಮನೆಯಲ್ಲಿ ಆಟ ಆಯಿತು, ವೆರಿ ಮಚ್. ಸೊ ಹೇಳಿದ್ದು ಫಸ್ಟ್ ಏನು ಹೇಳ್ತೀವಲ್ಲ ಅಂತ ಫಸ್ಟ್ ಕೇಳಿದ ಅದು ಮೇನ್ ಇಂಪಾರ್ಟೆಂಟ್ ನಮ್ಗೆ. ಸೊ ನೀವು ಏನಾದರೂ ಈಗ ಒಂದು ಆಕ್ಟಿವಿಟಿ ಮಾಡೋ, ಕಲರಿಂಗ್ ಮಾಡೋ, ಇಲ್ಲ ಬರೀ ಸೊ ಫಾಸ್ಟ್ ಫಿನಿಶ್ ಮಾಡಿನೇ ನೆಕ್ಸ್ಟ್ ಆಟ ಆಗುತ್ತೆ. ಶ್ರೀನಯ ಬುದ್ಧಿಶಕ್ತಿ ಗುರುತಿಸಿದ ಪಾಲಕರು, ಶಾಲೆಯ ಶಿಕ್ಷಕರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಪುಟಾಣಿ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತ ನಮ್ಮ ನ್ಯೂಸ್ 88 ಕನ್ನಡ ವಾಹಿನಿ ಮೂಲಕ ಆಶಿಸೋಣ.